ಕುತೂಹಲ ಕೆರಳಿಸಿದ ರಾಹುಲ್ ಗಾಂಧಿ ಹರಿಪ್ರಸಾದ್ ಭೇಟಿ, ಹೈಕಮಾಂಡ್ ಬಳಿ ಸಿಎಂ ಸಿದ್ದರಾಮಯ್ಯ ಪರ ಫುಲ್ ಬ್ಯಾಟಿಂಗ್. ಎಸ್, ರಾಜ್ಯ ರಾಜಕಾರಣದ ಕರ್ನಾಟಕದ ನಾಯಕತ್ವ ಬದಲಾವಣೆ ಬಗ್ಗೆ ಭಾರಿ ಚರ್ಚೆ, ವಾದ ಪ್ರತಿವಾದಿಗಳು ನಡೆಯುತ್ತಾ ಇರುವ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಪವರ್ ಶೇರಿಂಗ್ ನಿಂದಾಗುವ ಸಮಸ್ಯೆಗಳನ್ನ, ಅಧಿಕಾರ ಹಸ್ತಾಂತರದ ಗೊಂದಲದಿಂದ ರಾಜ್ಯ ರಾಜಕಾರಣದ ಮೊದಲಾಗುವ ಪರಿಣಾಮಗಳನ್ನು ತಿಳಿಸಿ ಸಿಎಂ ಸಿದ್ದರಾಮಯ್ಯನವರನ್ನ ಗುಣಗಾನ ಮಾಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಬಣ ಒಂದೊಂದಾಗಿಯೇ ಹೈಕಮಾಂಡ್ ಭೇಟಿ ಮಾಡ್ತಾ ಇದ್ದು, ರಾಜ್ಯದಲ್ಲಿ ಪಕ್ಷದ ಸರ್ಕಾರದಲ್ಲಿರುವ ವಿದ್ಯಮಾನಗಳನ್ನು ಇಂಚಿಂಚಾಗಿ ಮಾಹಿತಿಯನ್ನು ಎಐಸಿಸಿ ನಾಯಕನಿಗೆ ಮನದಟ್ಟನ್ನ ಮಾಡಿದ್ದಾರೆ. ಅಧಿಕಾರ ಹಸ್ತಾಂತರ ಆದರೆ ಏನಾಗುತ್ತೆ, ಮಾಡದಿದ್ದರೆ ಏನಾಗಬಹುದು ಎಂಬ ಎರಡೂ ಆಯಾಮಗಳಿಂದ ಅದರ ಬಗೆಹರಿಸುವ ಕುತೂಹಲ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಪವರ್ ಶೇರಿಂಗ್ ನಿಂದಾಗುವ ಸಮಸ್ಯೆಗಳನ್ನ, ಅಧಿಕಾರ ಹಸ್ತಾಂತರದ ಗೊಂದಲದಿಂದ ರಾಜ್ಯ ರಾಜಕಾರಣದ ಮೊದಲಾಗುವ ಪರಿಣಾಮಗಳನ್ನು ತಿಳಿಸಿ ಸಿಎಂ ಸಿದ್ದರಾಮಯ್ಯನವರನ್ನ ಗುಣಗಾನ ಮಾಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಬಣ ಒಂದೊಂದಾಗಿಯೇ ಹೈಕಮಾಂಡ್ ಭೇಟಿ, ಸರ್ಕಾರದಲ್ಲಿರುವ ವಿದ್ಯಮಾನಗಳನ್ನು ಇಂಚಿಂಚಾಗಿ ಮಾಹಿತಿಯನ್ನು ಎಐಸಿಸಿ ನಾಯಕನಿಗೆ ಮನದಟ್ಟನ್ನ ಮಾಡಿದ್ದಾರೆ. ಅಧಿಕಾರ ಎರಡೂ ಆಯಾಮಗಳಿಂದ ರಾಹುಲ್ ಗಾಂಧಿ ಅವರಿಗೆ ವಿವರಣೆಗಳನ್ನು ಪಡೆದುಕೊಂಡು ಪವರ್ ಶೇರಿಂಗ್ ಗೊಂದಲ ಬಗೆಹರಿಸುವುದಾಗಿ ವಿಳಂಬದಾಗಷ್ಟು ಪಕ್ಷದ ಸರ್ಕಾರಕ್ಕೆ ಡ್ಯಾಮೇಜ್ ಹೆಚ್ಚುತ್ತಾ ಇದೆ ಎಂಬುದನ್ನು ಭೇಟಿಯ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಮನದಟ್ಟನ್ನ ಮಾಡಿದ್ದಾರೆ. ಸರ್ಕಾರದಲ್ಲಿರುವ ಬೆಳವಣಿಗೆಗಳನ್ನು ಕುರಿತು ಮಾಹಿತಿ ನೀಡಿದ್ದಾರೆ. ನಾಯಕತ್ವ ವಿಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವೆ ಸಂಘರ್ಷ ಹಿನ್ನೆಲೆಯಲ್ಲಿ ನಿವಾಸದಲ್ಲಿರುವ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಎಲ್ಲ ಬೆಳವಣಿಗೆಗಳನ್ನು ಪಕ್ಷ ಮತ್ತು ಸರ್ಕಾರದ ವರ್ಚಸ್ ಸಾರಥಿ ಬೇಡಿಕೆಗಾಗಿ ಮೊದಲ ತಂಡವನ್ನ ಮನದಟ್ಟಾಗಿಸಿ ಸಚಿವ 11 ಶಾಸಕರ ತಂಡದೊಂದಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದು ಚರ್ಚೆಗೆ ಮರಳಿದ್ರು. ದೆಹಲಿಗೆ ಹೋಗಿ ಬರುವುದಾಗಿ ಪಾಲಿಕೆ ಅನಿವಾರ್ಯವಾಗಿತ್ತು ಎಂಬುದು ಚಲುವರಾಯಸ್ವಾಮಿ ಅವರು ಸಿಎಂ ಬಳಿ ಹೇಳಿಕೊಂಡಿದ್ದಾರೆ. ವಯನಾಡಿಗೆ ತೆರಳಿರುವ ಮಾರ್ಗ ಮಧ್ಯೆ ಬೆಂಗಳೂರಿಗೆ ತಡರಾತ್ರಿ ಆಗಮಿಸಿದ ಏರ್ಪೋರ್ಟ್ನ ಬಳಿ ಹೋಟೆಲ್ನ ಒಂದರಲ್ಲಿ ಎಲ್ಲಾ ನಾಯಕರನ್ನು ಕರೆಸಿಕೊಂಡು ಕೆಲಸ ವಯನಾಡಿಗೆ ತೆರಳಿರುವ ಮಾರ್ಗ ಮಧ್ಯೆ ಬೆಂಗಳೂರಿಗೆ ತಡರಾತ್ರಿ ಆಗಮಿಸಿ ಏರ್ಪೋರ್ಟ್ನ ಬಳಿ ಹೋಟೆಲ್ನ ಒಂದಲ್ಲಿ ವಾಸ್ತವ್ಯ ಹೂಡಿದ್ದಂತಹ ಕೆಸಿ ವೇಣುಗೋಪಾಲ್ ಅವರು ಕೆಲ ನಾಯಕರನ್ನ ಕರೆಸಿಕೊಂಡು ಸಮಾಲೋಚನೆ ನಡೆಸಿ ಮಹತ್ವ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸಲಹೆ ಒಪ್ಪಿಕೊಂಡ್ರೆ ಸಾರಥಿ ಮರೆಮಚಿಕೆ ಆಗುತ್ತದೆ ಎಂಬುದು ಭಾವನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಡಿಸಿಎಂ ಆಪ್ತ ಶಾಸಕರ ತಂಡವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಭಾನುವಾರ ತಡರಾತ್ರಿ ಎರಡನೇ ತಂಡ ದೆಹಲಿಗೆ ತಲುಪಿದವೆನ್ನಲ್ಲೇ ಸುಮಾರು 15 ಜನರ ತಂಡ ಮಂಗಳೂರಿಗೆ ತೆರಳಿ ಬಂದಿದೆ. ಮೊದಲ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.